ಹಾಯ್ ಹಲೋ ಫ್ರೆಂಡ್ಸ್, ಆಹಾರ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅರ್ಧ ಕೆಜಿ ರಸಂ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮನೆಯಲ್ಲೇ ಸುಲಭವಾಗಿ ನೀವು ರಸಂ ಪುಡಿನ ಮಾಡಿಟ್ಕೊಳ್ಬೋದು. ಒಂದು 2-3 ತಿಂಗಳವರೆಗೂ ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಫ್ರೆಶ್ ಆಗಿ ಕೂಡ ಇರುತ್ತೆ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇವಾಗ ಮೊದಲಿಗೆ ನಾವು ಎಲ್ಲ ಪದಾರ್ಥಗಳನ್ನು ಈ ಥರ ಮೆಜರ್ಮೆಂಟ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀವಿ. ಈ ಮೊದಲಿಗೆ ನಾವು 150 ಗ್ರಾಮ್ ಆಗುವಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು. ಒಂದು 100 ಗ್ರಾಮು 125 ಗ್ರಾಮು ಸಾಕಾಗುತ್ತೆ ಅರ್ಧ ಕೆ ಜಿ ಮೆಜರ್ಮೆಂಟ್ಗೆ. ಹಾಗೆ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಒಂದು 50 ಗ್ರಾಮು ಸಾಕಾಗುತ್ತೆ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಇದು 200 ಗ್ರಾಮು. ಹಾಗೆ ತೊಗರಿಬೇಳೆ 50 ಗ್ರಾಮು, ಹಾಗೆ ಉದ್ದಿನಬೇಳೆ ಒಂದು 25 ಗ್ರಾಮು, ಜೀರಿಗೆ ಒಂದು 100 ಗ್ರಾಮು. ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಜೀರಿಗೆ ಘಮ ತುಂಬ ಚೆನ್ನಾಗಿರಬೇಕಂದ್ರೆ 100 ಗ್ರಾಮ್ ಬೇಕಾಗುತ್ತೆ. ಹಾಗೆ ಸ್ವಲ್ಪ ಇಂಗು ಮತ್ತು 20 ಗ್ರಾಮು ಕಾಳು ಮೆಣಸು, ಮೆಂತೆ ಒಂದು 30 ಗ್ರಾಮು, ಹಾಗೆ ಅರಿಶಿಣ ಒಂದು ಅರ್ಧ ಸ್ಪೂನು ಮತ್ತು ಇಂಗು ಇದೆಲ್ಲ ಬೇಕಾಗುತ್ತೆ. ಇವಾಗ ಒಂದೊಂದೇ ಪದಾರ್ಥಗಳನ್ನು ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಹುರ್ಕೊಳ್ಬೇಕು. ನಾನು ಲಾಸ್ಟ್ ಟೈಮು ನಿಮಗೆ ಸಾಂಬಾರು ಪುಡಿ ಮಾಡೋದು ಕೂಡ ತೋರಿಸ್ಕೊಟ್ಟಿದ್ದೆ. ಅದೇ ಥರ ಇದನ್ನು ಲೋ ಫ್ಲೇಮ್ನಲ್ಲಿ ಅದ್ರ ಘಮ ಎಲ್ಲ ಬಿಡೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ಹಾಗೆ ಮುಖ್ಯವಾಗಿ ಇದಕ್ಕೆ ಫ್ರೆಶ್ ಆಗಿರೋ ಕರಿಬೇವು ಒಂದು ಅರ್ಧ ಬೌಲ್ ಆಗುವಷ್ಟು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾವು ಲಾಸ್ಟ್ನಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಅದನ್ನು ಚೆನ್ನಾಗಿ ಕೈ ಬಿಡ್ದೇ ಹುರ್ಕೊಳ್ಬೇಕಾಗುತ್ತೆ. ಇವಾಗ ಎಲ್ಲನೂ ಅದೇ ಥರ ನಾನು ಹುರ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಮೆಂತೆನ ಹುರ್ಕೊಳ್ತಾ ಇದ್ದೀನಿ. ಮೆಂತೆನ ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಹುರಿಬೇಕಾಗುತ್ತೆ. ತುಂಬ ಕಪ್ಪಾಗಿಬಿಟ್ರೆ ಅದು ಕಹಿ ಬರೋ ಚಾನ್ಸಸ್ ಇರುತ್ತೆ. ಇವಾಗ ಕಾಳು ಮೆಣಸು, ಜೀರಿಗೆ ಎಲ್ಲವನ್ನು ಸ್ವಲ್ಪ ಲೈಟಾಗಿ ಹುರಿದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಧನಿಯನ್ನು ಕೂಡ ಹುರ್ಕೊಂಡಿದ್ದೀನಿ. ತುಂಬ ಕಪ್ಪಾಗುವವರೆಗೂ ಅದನ್ನು ಹುರಿಯೋದೇನು ಬೇಡ. ಇವಾಗ ನೋಡಿ ಕೊನೆಯಲ್ಲಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಹುರ್ಕೊಂಡು ಆದ್ರ ಮೇಲೆ ನಾನು ಮೆಣಸಿನ್ಕಾಯಿನ ಹುರಿತೀನಿ. ಯಾಕಂದರೆ ಮೆಣಸಿನ್ಕಾಯಿ ಸ್ವಲ್ಪ ಘಾಟ್ ಬರೋದ್ರಿಂದ ಅದನ್ನು ನಾನು ಕೊನೆಯಲ್ಲಿ ಇಟ್ಕೊಂಡಿರ್ತೀನಿ. ಈ ಥರ ಕರಿಬೇವು ಗರಿ ಗರಿ ಆಗಬೇಕು, ಪುಡಿ ಪುಡಿ ಆಗಬೇಕು ನೋಡಿ, ಕೈಯಿಂದ ಈ ಥರ ಪ್ರೆಸ್ ಮಾಡಿದ್ರೆ. ಇವಾಗ ನೋಡಿ ಗುಂಟೂರು ಮೆಣಸಿನ್ಕಾಯಿ ಇದು ಖಾರಕ್ಕೆ ಹಾಕ್ಕೊಂಡಿರೋದು. ಇವಾಗ ಲಾಸ್ಟಿನಲ್ಲಿ ಸ್ವಲ್ಪ ದೊಡ್ಡ ಕಡಾಯಿನಲ್ಲಿ ನಾನು ಮೆಣಸನ್ನು ಹುರ್ಕೊಳ್ತಿರೋದು. ಈ ಬೇರೆ ಐಟಮ್ಸ್ಗಳನ್ನೆಲ್ಲ ಜಸ್ಟ್ ಸಣ್ಣ ಪ್ಯಾನ್ನಲ್ಲೇ ಹುರ್ಕೊಳ್ಬೋದು. ಮೆಣಸನ್ನು ಮಾತ್ರ ಈ ಥರ ಸ್ವಲ್ಪ ದೊಡ್ಡ ಕಡಾಯಿನಲ್ಲೇ ಹುರ್ಕೊಳ್ಬೇಕಾಗುತ್ತೆ. ಹುರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಕೊಬ್ಬರಿ ಎಣ್ಣೆ ಅಥವಾ ಯಾವುದಾದ್ರು ನೀವು ನಾರ್ಮಲ್ ಕುಕ್ಕಿಂಗ್ ಆಯಿಲನ್ನೇ ಹಾಕ್ಕೊಳ್ಬೋದು. 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಈ ಥರ 2 ಸೌಟ್ನಿಂದ ಮೇಲೆ ಕೆಳಗೆ ಮಾಡಬೇಕು. ಇದನ್ನು ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸ್ಕೊಂಡ್ರೆ ತುಂಬ ಹುರಿಯೋ ಅಗತ್ಯ ಇರಲ್ಲ. ನಾನು ಆಲ್ರೆಡಿ ಬಿಸಿಲಿನಲ್ಲಿ ಇದು ಚೆನ್ನಾಗಿ ಒಣಸಿಟ್ಕೊಂಡಿದ್ದೆ. ಇದು ಕ್ರಿಸ್ಪ್ ಆಗೋ ಥರ ಚೆನ್ನಾಗಿ ಬಿಸಿಲಿನಲ್ಲಿ ಹಾಕ್ಕೊಡ್ಬೇಕು. ಕೆಲವೊಬ್ಬರು ಇದನ್ನು ಮೆಣಸನ್ನು ಹುರಿಯೋದಿಲ್ಲ, ಹಾಗೆ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ತಾರೆ. ನಾನು ಸ್ವಲ್ಪ ಲೈಟಾಗಿ ಒಂದು 5 ನಿಮಿಷ ಇದನ್ನು ರೋಸ್ಟ್ ಮಾಡ್ಕೊಳ್ತೀನಿ. ಇವಾಗ ಎಲ್ಲ ಹುರ್ಕೊಂಡಾಗಿದೆ. ಇದು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು. ಹಾಗಂತ ತುಂಬ ಹೊತ್ತು ಬಿಡಬಾರ್ದು. ಗರಿ ಗರಿ ಇರುವಾಗಲೇ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ತುಂಬ ಬೇಗ ಇದು ಪೌಡ್ರ್ ಆಗುತ್ತೆ. ಇವಾಗ ಅರಿಶಿನ ಪೌಡರು ಮತ್ತು ಇಂಗನ್ನು ಇಟ್ಕೊಂಡಿದ್ದೀನಿ. ಇವೆರಡನ್ನೂ ಕೊನೆಯಲ್ಲಿ ಹಾಕ್ಕೊಳ್ತೀನಿ ನಾನು. ಈ ಸಾಂಬಾರು ಪೌಡರ್, ರಸಂ ಪೌಡರು ಎಲ್ಲ ಮಾಡೋದು ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕಾಗತ್ತೆ. ಈ ಮೆಣಸು ಘಾಟೆಲ್ಲ ಬರುತ್ತೆ ಹಾಗಾಗಿ. ಹಾಗೆ ಇದು ಮಿಕ್ಸಿಗೆ ಹಾಕ್ಕೊಳ್ಳೋದು ಎಲ್ಲ ತುಂಬ ಕೆಲಸ ಆಗುತ್ತೆ ಸ್ವಲ್ಪ. ಇದನ್ನು ನೀವು ಮಿಲ್ಲಿಗೂ ಕೂಡ ಹಾಕ್ಸ್ಕೊಂಡು ಬರ್ಬೋದು. ಅವರು ನುಣ್ಣಗೆ ಅದನ್ನು ಪುಡಿ ಮಾಡಿ ಕೊಡ್ತಾರೆ. ಈ ಥರ ಮನೆಯಲ್ಲೂ ಕೂಡ ನೀವು ಟೈಮ್ ಇದ್ದರೆ ಮಾಡ್ಕೊಳ್ಬೋದು. ಒಂದು ವೇಳೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಮಿಲ್ಲಿಗೆ ಹಾಕ್ಸ್ಕೊಂಬರ್ಬೋದು. ಇಲ್ಲ ಅಂದರೆ ನಿಮಗೆ ಈ ಥರ ಫ್ರೆಶ್ ಆಗಿರೋ ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪೌಡರ್, ರಸಂ ಪೌಡರ್ ಬೇಕಾಗಿದ್ದರೆ ನಮ್ಮ ಹತ್ರನೇ ನೀವು ಆರ್ಡರ್ ಮಾಡ್ಕೊಳ್ಬೋದು. ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಮುಂಚೆನೇ ಕಾಲ್ ಮಾಡಿ ಹೇಳಿದ್ರೆ ನಾವು ಫ್ರೆಶ್ ಆಗಿ ಸಾಂಬಾರು ಪೌಡರು, ರಸಂ ಪೌಡರು ಮತ್ತು ಚಟ್ನಿ ಪೌಡರ್ನ ರೆಡಿ ಮಾಡಿಕೊಡ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ತಿಳ್ಕೊಳ್ಬೋದು.
ತುಂಬ ಕಸ್ಟಮರ್ಸು ನಮಗೆ ಆರ್ಡರ್ ಮಾಡ್ತಾರೆ. ಮುಂಚಿತವಾಗಿ ಇದನ್ನು ಹೇಳಬೇಕಾಗತ್ತೆ. 1-2-3 ದಿನ ಮುಂಚಿತವಾಗಿ ಹೇಳಿದ್ರೆ ನಾವು ಫ್ರೆಶ್ ಆಗಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ತೊಗೊಂಬಂದು ಹಾಕಿ ನಾವು ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡ್ತೀವೋ ಅದೇ ಥರ ಮಾಡಿಕೊಡ್ತೀವಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾವುದೇ ರೀತಿಯ ಓವರ್ ಮಸಾಲೆಗಳನ್ನು ಆ್ಯಡ್ ಮಾಡೋಲ್ಲ. ಫ್ರೆಶ್ ಆಗಿ ನ್ಯಾಚುರಲ್ ಆಗಿ ಇರುತ್ತೆ. ಹಾಗೆ ಯಾವುದೇ ರೀತಿಯ ಕಲರ್ ಕೂಡ ಇದಕ್ಕೆ ಆ್ಯಡ್ ಮಾಡೋಲ್ಲ. ಒಳ್ಳೆ ಕ್ವಾಲಿಟಿಯನ್ನು ಮೆಣಸನ್ನು ಹಾಕಿ ನಾವು ರೆಡಿ ಮಾಡ್ತೀವಿ. ಇವಾಗ ಎಲ್ಲನೂ ಇದೇ ಥರ ಮಿಕ್ಸಿಗೆ ಹಾಕ್ಕೊಂಡ್ರು ಪೌಡ್ರ್ ಮಾಡ್ಕೊಂಡಿದ್ದೀವಿ. ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ ಅರಿಶಿನ ಪುಡಿ ಇಂಗು ಕೂಡ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಟ್ಬಿಡಬೇಕು. ಆಮೇಲೆ ಆರಿದ್ರ ಮೇಲೆ ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ಥರ ಫ್ರೆಶ್ ಆಗಿರೋ ನ್ಯಾಚುರಲ್ ಆಗಿರೋ ಹೋಮ್ ಮೇಡ್ ರಸಂ ಪುಡಿ ಬೇಕಾಗಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಿಮಗೆ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲಿ ಟೈಮ್ ಇತ್ತು ಅಂದರೆ, ಇಂಟ್ರೆಸ್ಟ್ ಇತ್ತು ಅಂದರೆ ಈ ಥರ ಮನೆಯಲ್ಲೂ ಕೂಡ ಮಾಡ್ಕೊಳ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹಾಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.